ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಈ ವರ್ಷ ನಮ್ಮ ತಿಪ್ಟೂರಲ್ಲಿ ಗಣೇಶ ಜಾತ್ರೆ ಹೇಗಾಯಿತು ಅಂತ ನೋಡ್ಕೊಬರೋಣ. ಸ್ಟಾರ್ಟಿಂಗಲ್ಲಿ ಈ ಸಲ ನಮಗೇನೆಂದರೆ ಇದು ಹೆಲಿಕಾಪ್ಟರ್ ಇತ್ತಲ್ಲ, ಅದಾಗಿತ್ತು. ನಮಗೆ ತುಂಬಾ ಕ್ಯೂರಿಯಾಸಿಟಿ ಇದ್ದಿದ್ದು. ಅದು ರವೆಂಡ್ ಆಗ್ತಾಯಿತ್ತು. ನಮ್ಮ ಮನೆ ಸುತ್ತದಿಂದ ಹೆಂಗೆ ಬಂದು ರವೆಂಡ್ ಹೋಗ್ತಾಯಿತ್ತು. ನಮಗೆ ಎರಡು ಸೈಡಿಂದನೂ ಕಾಣ್ತಾಯಿತ್ತು. ತೆಂಗಿನ ಮರದ ಈ ಸೈಡಿಂದ ಬಂದು ಈ ಕಡೆಯಿಂದ ಪಾಸ್ ಆಗ್ತಾಯಿತ್ತು. ದಿನ ನಾವು 4-5 ದಿನ ಅದನ್ನು ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಜಾತ್ರೆ ಅಂದರೆ ಅದೆಲ್ಲ ಇದು ಸ್ಟಾರ್ಟಿಂಗ್, ಇದು ಮುಖ್ಯ ದ್ವಾರ, ಇದು ಜಾತ್ರೆದು ಎಂಟ್ರೆನ್ಸಿಂದ ಒಳಗೆ ಹೋದ್ಮೇಲೆ ಫುಲ್ಲು ವೀಲ್. ಈ ಸಲ ಜಾಯಿಂಟ್ ವೀಲ್ ತುಂಬಾ ಬಂದಿತ್ತು. 4-5 ದೊಡ್ಡ ಜಾಯಿಂಟ್ ವೀಲ್ಗಳೇ ಇತ್ತು. ಫುಲ್ ಎಂಜಾಯ್ ಆಗಿತ್ತು ಈ ಸಲ. ಮತ್ತು ಲೈಟಿಂಗ್ಸ್ ಅಂತೂ ಹೇಳೋದೇ ಬೇಡ, ತುಂಬಾ ಗ್ರ್ಯಾಂಡಾಗಿತ್ತು. ಫುಲ್ಲು ಲೈಟಿಂಗ್ಸ್ ಹಾಕ್ಬಿಟ್ಟು ಇದೇ ಜಾಗ ಮಗಿಸ್ತಾಯಿತ್ತು. ಅಷ್ಟೊಂದು ಚೆನ್ನಾಗಿತ್ತು. ಜಾತ್ರೆಗಳೇ ಹಾಗೆ ಖುಷಿ ಅಲ್ಲ. ಹೆಂಗೆ ನಾವಲ್ಲಿ ಹೋಗಿದ್ಮೇಲೆ ನಮಗೆ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಹೆಂಗೆ ಇಷ್ಟೊತ್ತು ಆಗತ್ತಂತಲೇ ಗೊತ್ತೇ ಆಗಿರಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಅನ್ನೋಷ್ಟೊತ್ತಿಗೆ ರಾತ್ರಿ 11-12 ಗಂಟೆ ಆಗಿಬಿಟ್ಟಿರ್ತಿತ್ತು ವಾಪಸ್ ಬರೋಕ್ಕೂ. ಅಷ್ಟು ಟೈಮ್ ಕಳೆದು ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಹೇಗೆ ಅಂತ. ಫುಲ್ ಎಂಜಾಯ್ ಮಾಡಿದ್ವಿ. ಇದು ಜಾತ್ರೆ, ಇದು ಜಾಯಿಂಟ್ ವೀಲಿಂದ ಎಂಟ್ರೆನ್ಸ್. ಇದು ದೂರದಿಂದ ಎಲ್ಲ ಫುಲ್ ಕಾಣ್ತಾ ಇತ್ತು. ನಾವು ಎಲ್ಲ ಆ್ಯಂಗಲಿಂದನೂ ವೀಡಿಯೋಸ್ ಎಲ್ಲನೂ ಮಾಡ್ಕೊಂಡ್ವಿ. ಎಲ್ಲ ಒಳಗೆ ಹೋಗ್ಬಿಟ್ಟು ತುಂಬ ಎಂಜಾಯ್ ಎಲ್ಲ ಮಾಡಿದ್ವಿ. 2ಕ್ಕೆ ಹತ್ತಿದ್ವಿ ನಾವು. ಟ್ರೈನ್ ಮತ್ತು ಜಾಯಿಂಟ್ ವೀಲಿಗೆಲ್ಲ ಹತ್ತಿ ಬಂದ್ವಿ. ಫುಲ್ಲು ಲೈಟಿಂಗ್ಸ್ ಹಾಕಿ ಅಥವಾ ಪ್ಲೇಸು ಇದೆಲ್ಲ ಅದ್ದೂರಿಯಾಗಿ ಮಾಡಿದ್ರಿಂದ ತುಂಬಾ ಗ್ರ್ಯಾಂಡ್ ಕಾಣ್ತಾಯಿತ್ತು. ಫುಲ್ ಎಷ್ಟೊತ್ತು ಬೇಕಾದರೂ ನಾವು ಟೈಮ್ ಪಾಸ್ ಮಾಡ್ತಾ ಎಂಜಾಯ್ ಮಾಡ್ಕೊತಾ ಇರ್ಬೋದಿತ್ತು. ಅಷ್ಟು ಚೆನ್ನಾಗಿತ್ತು. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ. ಅಲ್ಲಿ ಶಾಪಿಂಗ್ಗಳಿಗೆ ಸುಮಾರು ಅಂಗಡಿಗಳೆಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಹೋಗಿ ಶಾಪಿಂಗ್ ಅಷ್ಟು ಮಾಡಿ ಹೊರಗೆ ಬಂದು ಜಾಯಿಂಟ್ ವೀಲ್ ಹತ್ತೋಣ ಅಂತ ಬಂದ್ವಿ. 2 ಹತ್ತಿದ್ವಿ. ತುಂಬ ದೊಡ್ಡದನ್ನು ಹತ್ತಲಿಲ್ಲ ನಾವು. ಒಂದು ಟ್ರೈನು ಮತ್ತು ಇದು ಸೈಡ್ ಕ್ರಾಸಿಂದ ತಿರುಗತ್ತಲ್ಲ, ಅದಕ್ಕೆ ಹತ್ತಿದ್ವಿ. ಫುಲ್ ಲೈಟಿಂಗ್ಸಿಂದ ಅದೆಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾಯಿತ್ತು ಅಂದರೆ ಪ್ರತಿಯೊಂದನ್ನು ನೋಡೋಕ್ಕೇ ಅಷ್ಟು ಖುಷಿ ಆಗುತ್ತೆ. ಮಕ್ಕಳಿಗೆಲ್ಲ ಪುಟಾಣಿ ಟ್ರೈನ್ಗಳೆಲ್ಲ ಇತ್ತು. ಮಕ್ಕಳೆಲ್ಲ ಎಂಜಾಯ್. ಮಕ್ಕಳಿಗೆ ಇವೆಲ್ಲ ತುಂಬಾ ಖುಷಿಯಲ್ಲ. ಜಾತ್ರೆಗೆ ಹೋಗೋದು, ಶಾಪಿಂಗು ಅವ್ರ ಫೇವ್ರೇಟ್ ಆಗಿರುತ್ತೆ. ನನಗೆ ತುಂಬ ನೋಡೋಕೆ ಇಷ್ಟ ಆಗಿದ್ದು ಇದೇನೆ. ಇದು ಸ್ಟಾರ್ಟಿಂಗಲ್ಲಿ ಕೆಳಗಿತ್ತು, ಆಮೇಲೆ ಜೋರಾಗ್ತಾ ಸ್ಲೋ ಹೋಗ್ತಾ ಆಮೇಲೆ ಫಾಸ್ಟ್ ತಗೋಬಿಡತ್ತೆ, ಆಮೇಲೆ ರೌಂಡು ಹೋಗತ್ತೆ. ಎರಡೂ ಆಗ್ತಾಯಿತ್ತು. ಜನ ಎಲ್ಲ ಕೂಗ್ತಾಗಿ ಇದ್ರು, ಎಂಜಾಯ್ ಮಾಡ್ತಿದ್ರು. ಭಯ ಆಗ್ತಿತ್ತು, ಗೊತ್ತಾಗಲಿಲ್ಲ. ನೋಡೋಕೆ ಮತ್ತು ಇಷ್ಟ ಆಗಿದ್ದು ಡ್ರ್ಯಾಗನಿಂದಾಗಿತ್ತು. ಡ್ರ್ಯಾಗನ್ನಿಂದ ಹೀಗೆ ಇದಾಗ್ತಾ ಇರತ್ತಲ್ಲ, ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದು. ಬಂದು ಹೆಂಗೆ ಹೋಗ್ತಾ ಇರುತ್ತೆ. ಮೇಲೆ ಹೋಗಿ ಎಡ್ಜಿಗೆ ಕೂತ್ಕೊಂಡವ್ರಿಗೆ ಭಯ ಆಗತ್ತೆ ಅನಿಸುತ್ತೆ. ಹೋಗಿ ವಾಪಸ್ ಬಂದಾಗ ಸೆಂಟ್ರನ್ನವರೆಲ್ಲ ಹ್ಯಾಪಿ ಆಗಿದ್ದರು. ಜಾಯಿಂಟ್ ವೀಲ್ ನೋಡೋಕ್ಕೇ ಭಾಳ ಮಸ್ತಿತ್ತು. ತುಂಬಾ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಮಾಡಿದ್ವಿ. ಆಮೇಲೆ ಮಂಡಕ್ಕಿ ಎಲ್ಲ ಎಂಜಾಯ್ ಮಾಡಿದ್ವಿ. ಆಮೇಲೆ ಜೋಳ ಎಲ್ಲ ತೊಗೊಂಡ್ವಿ. ಇದು ನಾವು ಹತ್ತಿರೋ ಇನ್ನೊಂದಾಗಿತ್ತು. ಇದು ಸ್ವಲ್ಪ ಕ್ರಾಸಿಂಗಲ್ಲಿರುತ್ತೆ. ಕ್ರಾಸಿಂಗಿಂದ ಈ ಕಡೆ ಬಂದು ಈ ಕಡೆ ಬರೋದಾಗಿರುತ್ತೆ. ಅಷ್ಟು ಭಯ ಅನಿಸಿಲ್ಲ. ಫುಲ್ ಎಂಜಾಯ್ ಮಾಡಿ ಹೇಳಿದ್ವಿ ನಾವು. ಕ್ರಾಸಲ್ಲಿ ಹೋಗ್ತಾ ಇರುತ್ತೆ, ಭಯ ಅನಿಸಲ್ಲ. ಇದು ಲಾಸ್ಟಿಗೆ ಅದ್ದೂರಿಯಾಗಿ ಗಣೇಶ ವಿಸರ್ಜನೆ ನಡೀತಾ ಇತ್ತು. ಅದನ್ನು ನೋಡ್ಕೊಂಡು ನಾವು ವಾಪಸ್ಸಾದ್ವಿ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.